ಮೈತ್ರಿ ಅಭ್ಯರ್ಥಿಯನ್ನ ಜೆಡಿಎಸ್ಗೆ ಏನಾದರೂ ತೆಕ್ಕೆ ಕೊಟ್ಟಿದ್ದೆ ಅಂತ ಆದರೆ ಸುಮಲತಾ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು. ಈಗ ಮೈತ್ರಿಯ ವಿಚಾರದಲ್ಲಿ ಅಧಿಕೃತ ಅಭ್ಯರ್ಥಿ ನೀವು ಹೇಳ್ತಾ ಇರೋ ಹಂಗೆ ಅಧಿಕೃತ ಅಭ್ಯರ್ಥಿ JDSಗೆ ಬಿಟ್ಕೊಡ್ತಾರೆ ಅನ್ನೋ ಊಹಾಪೋಹಗಳಿದೆ ಅಂತೇಳಿ. ಒಂದು ವೇಳೆ JDSಗೆ ಬಿಟ್ಕೊಟ್ಟಂಥ ಪಕ್ಷದಲ್ಲಿ ನಾವು ಸಂಸತ್ ಸದಸ್ಯರಾಗಿ ಕಳೆದ 4.5 ವರ್ಷಗಳಿಂದ ಏನೇನು ಸಾಧನೆಗಳು ಮಾಡಿದ್ದೀವಿ ಅಂತೇಳಿ ಜನರ ಮುಂದೆ ಇದೆ. ಆ ಜನರ ಮುಂದೆಗಳಿಗೆ ನಾವು ಖಂಡಿತ ಅದನ್ನು ತೀರ್ಪನ್ನು ಜನ ಕೊಟ್ಟೇ ಕೊಡ್ತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ತೀರ್ಪು ಕೊಟ್ಟಿದ್ರು ಆ ತೀರ್ಪನ್ನು ಈ ಸಲನೂ ಕೊಡ್ತಾರೆ ಅನ್ನೋ ನನ್ನ ಆಶಾಭಾವನೆ ಇದೆ. ಖಂಡಿತ ಒಂದು ವೇಳೆ JDS ಪಕ್ಷಕ್ಕೆ ಏನಾದರೂ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟಾದಂಥ ಪಕ್ಷದಲ್ಲಿ ನಮ್ಮ ನಿಲುವು ಭಾಳ ಅಚಲವಾಗಿರುತ್ತೆ. ನಾವಂತೂ ಖಂಡಿತ 100% ಅಭ್ಯರ್ಥಿ ಆಗೇ ಆಗ್ತೀವಿ. ಖಂಡಿತ ನಾವು ಲೋಕಸಭಾ ಚುನಾವಣಾ ಕಣದಲ್ಲಿ ಇದ್ದೇ ಇರ್ತೀವಿ. ಈ ರೀತಿ ಏನಾದರೂ ಈ JDS BJP ಮೈತ್ರಿ ಅಭ್ಯರ್ಥಿ JDSಗೆ ಬಿಟ್ಕೊಟ್ಟಿದ್ದೆ ಅಂತ ಆದರೆ ಸುಮಲತಾ ಅವರು ಪಕ್ಷೇತರವಾಗಿರ್ತಾರಾ ಅಥವಾ ಬೇರೆ ಯಾವ್ದಾದ್ರು ಒಂದು ಪಕ್ಷದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ದು. ಈಗ ನಮಗೆ ಇರ್ತಕ್ಕಂಥದ್ದು 2 ಆಪ್ಷನ್. ಪಕ್ಷೇತರ ಅಭ್ಯರ್ಥಿ ಆಗಬೇಕು, ಇಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಬೇಕು. ಸೊ ರಾಜಕಾರಣ ಇವತ್ತಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಯಾವುದೇ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಈಗ ನಾವು ಈಗಲೇ ಹೇಳಲಿಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸ್ಬೋದು, ಬಹುಶಃ ಬದಲಾವಣೆ ಆಗ್ತಾ ಇರ್ಬೋದು. ರಾಜಕೀಯದಲ್ಲಿ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ. ಪಕ್ಷೇತರವಾಗಿ ಕೂಡ ನಾವಂತೂ ಕಣದಲ್ಲಿರ್ತೀವಿ. ಪಕ್ಷ ಯಾವುದು ಅಂತೇಳಿ ನಮ್ಮ ಸುಮಲತಾ ಅಂಬರೀಷ್ ಅವರು ನಿರ್ಧಾರ ಮಾಡ್ತಾರೆ. ಖಂಡಿತ ಈಗ ನಾವು ಕಣದಲ್ಲಿ ಏನು ಅಂತ ನಾವು JDSಗೆ ಬಿಟ್ಕೊಟ್ಟಂಥ ಪಕ್ಷದಲ್ಲಿ ನಮ್ಮ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರು ಪಕ್ಷೇತರವಾಗಿ ಆಗೋದ್ರೂ ಕಡೆ ಪಕ್ಷದಿಂದ ಆದರೂ ಸರಿ ಕಣದಲ್ಲಿ 100% ಇದ್ದೇ ಇರ್ತಾರೆ. ಸರ್, ಈಗ ಕಳೆದ ಬಾರಿ ಅವರ ಗೆಲುವು